ಎಲ್ರಿಗೂ ನಮಸ್ಕಾರ. ಇವತ್ತು ಹರಿ ಕ್ಲಾಸ್ ಡೇ 5 ಅಲ್ಲಿ ನಾವು ಬುಟ್ಟಾಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. 1 ಬೀಡ್ ಇದ್ರೆ ಯಾವ ಥರ, 2 ಇದ್ರೆ ಯಾವ ಥರ, 3 ಇದ್ರೆ ಯಾವ ಥರ, ಈ ಥರ ಬೇರೆ ಶೇಪ್ ಇದ್ದಾಗ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಿಂಗಲ್ ಬೀಡ್ ಇದ್ದಾಗ ಲಾಕ್ ಮಾಡೋದು ಬೇಕಾಗಲ್ಲ. ಆ ಬೀಡ್ ಸುತ್ತನೇ ಚೈನ್ ಇರುತ್ತಲ್ವ, ಅದನ್ನ ಲಾಕ್ ಮಾಡಿದರೆ ಸಾಕು. ಎಕ್ಸ್ಟ್ರಾ ಲಾಕ್ ಹಾಕೋದು ಬೇಕಾಗಲ್ಲ. ನೋಡಿ, ಸಿಂಗಲ್ ಬೀಡ್ ಹಾಕೋದು ತುಂಬ ಈಸಿ. ಈ ಥರ ತಗೊಂಡು ಎಳ್ಕೊಂಡು ಆ ಎಳ್ದಿರೋ ಚೈನ್ನ ಆ ಬೀಡ್ ಸುತ್ತ ಹಾಕಿ ಎಳೆದ್ರೆ ಟೈಟ್ ಆಗಿಬಿಡುತ್ತಲ್ವ, ಹಾಗಾಗಿ ಕಡಿಗೆ ಬರಲ್ಲ. ಈಗ 2 ಬೀಡ್ಸ್ ಯಾವ ಥರ ಹಾಕೋದಂತ ನೋಡ್ತೀನಿ. ಒಂದು ಬಿಗ್ ಬೀಡ್ಸು, ಇನ್ನೊಂದು ಚಿಕ್ಕದಿರುತ್ತೆ. ದೊಡ್ಡದು ಚಿಕ್ಕದು ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. 2 ಬೀಡನ್ನ ತಗೊಂಡು ಕೆಳಗಡೆ ಚಿಕ್ಕದು, ಕೆಳಗಡೆ ದೊಡ್ಡದು, ಮೇಲ್ಗಡೆ ಚಿಕ್ಕದು. ಇದು ಸೇಮ್ ಅದೇ ಥರನೇ ಚಿಕ್ಕ ಬೀಡ್ ಇರುತ್ತಲ್ಲ ಅದ್ರ ಸುತ್ತನೇ ಎಳೆನ ನಾವು ಲಾಕ್ ಮಾಡಿ ಟೈಟಾಗಿ ಎಳೆದ್ರೆ ಏನಾಗುತ್ತೆ, ಟೈಟ್ ಆಗುತ್ತಲ್ವ, ಬಿಚ್ಕೊಳ್ಳಲ್ಲ. ಇದು ಸಿಂಗಲ್ ಬೀಡು, ಡಬಲ್ ಬೀಡ್ ಇದ್ದಾಗ ಮಾತ್ರ ಈ ಪ್ರೊಸೆಸ್ ಇರುತ್ತೆ. ನೆಕ್ಸ್ಟ್ ಇವಾಗ 3 ಬೀಡ್ಸ್ ತಗೊಂತಿದ್ದೀನಿ. ಮೇಲೆ ಚಿಕ್ಕದು, ಮಧ್ಯೆ ದೊಡ್ಡದು, ಕೆಳಗಡೆ ಚಿಕ್ಕದು. ಈ ಥರ ಹಾಕಿದಾಗ ಬೀಡ್ ಸುತ್ತ ಲಾಕ್ ಮಾಡೋಕ್ಕೆ ಬರಲ್ಲ. ಇದು ಸಪ್ರೇಟಾಗೆ ಲಾಕ್ ಮಾಡಬೇಕಾಗುತ್ತೆ. ಯಾಕಂದರೆ ಸಿಂಗಲ್ ಬೀಡ್ಗೆ ಹಾಕಿದರೆ ಅದೇ ಸಪ್ರೇಟ್ ಆಗಿಬಿಡುತ್ತೆ ನೋಡಿ. ಹಾಗಾಗಿ ಇದರಲ್ಲಿ ಏನು ಮಾಡಬೇಕು, ಸಪ್ರೇಟಾಗಿ ಆ ಬೀಡ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಲಾಕ್ ಮಾಡಬೇಕು. ಎಂಡ್ ಲಾಕ್ ಮಾಡಿದರೆ ಅದು ಲಾಕ್ ಆಗಿಬಿಡುತ್ತೆ. ಈ ಥರ ಶೇಪ್ ನೀಟಾಗಿ ಕಾಣಿಸುತ್ತಲ್ವ. ಸಿಂಗಲ್ ಬೀಡಿಗೆ ಲಾಕ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಶೇಪ್ ಕಾಣೋದಿಲ್ಲ, ಸಪ್ರೇಟ್ ಆಗಿಬಿಡುತ್ತಲ್ಲ, ಆವಾಗ ಚೆನ್ನಾಗಿ ಕಾಣಲ್ಲ. ಈಗ ವಿ ಶೇಪು ಮತ್ತು ಮಧ್ಯದಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ನೋಡಿ. ಈ ಶೇಪಲ್ಲಿದ್ದಾಗ ಮೇಲ್ಗಡೆ ಚಿಕ್ಕದು, ಕೆಳಗಡೆ ದೊಡ್ಡದು, ಆ ಥರ ಹಾಕ್ತಿದ್ದೀನಿ. ಈಗ ಬೀಡ್ ಹಾಕಿ ಒಂದು ಚೈನ್ ಮಾಡ್ತೀನಿ. ಚೈನ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಚೈನ್ ಹಾಕ್ತೀನಿ. ಯಾಕಂದರೆ ಲಾಕ್ ಆಗಬೇಕಲ್ವ, ಅಂದರೆ ಟೈಟಾಗಿ ಕೂರ್ಬೇಕಂತಲೇ ನಾನು ಇನ್ನೊಂದು ಚೈನ್ ಹಾಕ್ತಿದ್ದೀನಿ. ಈಗ ಅದರ ಆಪೋಸಿಟ್ ಈ ಕಡೆ ಸೈಡಲ್ಲಿ ದೊಡ್ಡದು ಬೀಡ್ ಆದಮೇಲೆ ಮೇಲ್ಗಡೆ ಚಿಕ್ಕದು ಹಾಕ್ತಿದ್ದೀನಿ ನೋಡಿ. ಬಟ್ ಕೂರಿಸ್ಬೇಕಾದ್ರೆ ಕರೆಕ್ಟಾಗಿ ನೋಡಿ ನೀಟಾಗಿ ಕೂರಿಸಿ, ಈ 2 ಈಕ್ವಲಾಗಿ ಬರಲಿ ಅನ್ನೋ ಥರ. ಸ್ವಲ್ಪ ಎಡವಟ್ಟಾದರೆ ಏನಾಗುತ್ತೆ, ಈಕ್ವಲೆಂಟ್ ಕಾಣೋದಿಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ಹೋಗಿ ಚೈನ್ ಹಾಕಿ ಮತ್ತೆ ಇನ್ನೊಂದು ಚೈನ್ ಹಾಕಿ ರಿವರ್ಸ್ ಬಂದು ಅದ್ರ ಮಧ್ಯದಲ್ಲಿ ಹಾಕಿ ಮತ್ತೆ ಕೆಳಗಡೆ ಒಂದು ಲಾಕ್ ಮಾಡ್ತಿದ್ದೀನಿ. ಒಂದು ಚೈನ್ ಹಾಕಿ ಅಲ್ಲಿಂದ ಸೆಂಟ್ರ್ ಮೇಲ್ಗಡೆ ತಗೊಂಡೋಗ್ತಿದ್ದೀನಿ. ಯಾಕಪ್ಪ ಅಂದರೆ ಇವೆರಡು ಬೀಡ್ ಮಧ್ಯೆ ಕೆಳಗಡೆಯಿಂದ ಮೇಲ್ಗಡೆ ಥ್ರೆಡ್ ಹೋದರೆ ಏನಾಗುತ್ತೆ, ಅದು ಸೆಂಟ್ರಿಂದ ಬಂದಿದೆ ಅನ್ನೋ ಥರ ಕಾಣಿಸುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ಸಪ್ರೇಟಾಗಿ ಎಂಡ್ ಲಾಕ್ ಮಾಡಬೇಕು. ಬೀಡ್ ಮೇಲೆ ಲಾಕ್ ಹಾಕಿದ್ರೆ ಏನಾಗುತ್ತೆ, ಅದು ಬೀಡ್ ಸಪ್ರೇಟಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ಲಾಕು ಸಪ್ರೇಟ್ ಹಾಕ್ತಾಯಿದ್ದೀನಿ. ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ ಬೀಡ್ಸ್ ಮಾತ್ರ. ಈಗ ಸೆಂಟ್ರಲ್ಲಿ ದೊಡ್ಡ ಬೀಡ್ ಹಾಕಿ ಸುತ್ತೂರ ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ಕಲರ್ ಚೇಂಜ್ ಇಲ್ಲ ಅಂತ ರೆಡ್ ತೊಗೊಂಡಿದ್ದೀನಿ. ಇಲ್ಲ ನೀವು ಅದೇ ಗೋಲ್ಡ್ ತಗೊಂಡು ಸುತ್ತೂರು ಚಿಕ್ಕದು ಹಾಕಿದ್ರೂ ನಡೆಯುತ್ತೆ. ಈಗ ಕಂಟಿನ್ಯೂಸ್ ರನ್ನಿಂಗ್ ಸ್ಟಿಚ್ ಹೆಂಗೆ ಹಾಕ್ತೀವೋ ಚೈನ್ ಸ್ಟಿಚ್ನ, ಅದೇ ಥರನೇ ಒಂದೊಂದು ಬೀಡನ್ನೇ ಲಾಕ್ ಮಾಡ್ತಾ ಹೋಗಿ. ಅಟ್ ಎ ಟೈಮ್ 2-3 ಮಾಡೋಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಕಾಣೋದಿಲ್ಲ. ಯಾಕಂದರೆ ರೌಂಡ್ ಶೇಪ್ ಬರುತ್ತೆ. ಸ್ಟ್ರೈಟಲ್ಲಾದರೆ 2-3 ಲಾಕ್ ಮಾಡ್ಬೋದು. ಬಟ್ ರೌಂಡ್ ಶೇಪ್ ಅಂದಾಗ ಒಂದು ಬೀಡನ್ನೇ ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬೀಡ್ ಹಾಕ್ಬೇಕು ಚೈನ್ ಹಾಕಿದ ಮೇಲೆ. ಈ ಥರ ನೀಟಾಗಿ ಫಿನಿಶಿಂಗ್ ಮಾಡಿದರೆ ಮಾತ್ರ ಲುಕ್ ಚೆನ್ನಾಗಿರುತ್ತೆ. ನೀವು ಎರಡೆರಡು ಹಾಕೋಕ್ಕೆ ಹೋಗಿದ್ರೆ ಮತ್ತೆ ಎಡವಟ್ಟಾಗ್ಬಿಡುತ್ತೆ ನೋಡಿ, ಚೆನ್ನಾಗಿ ಕಾಣೋದಿಲ್ಲ. ಅಂದರೆ ರೌಂಡ್ ಫಿನಿಶಿಂಗ್ ಕಾಣೋದಿಲ್ಲ, ರೌಂಡ್ ಶೇಪ್ ಬರಲ್ಲ. ಈಗ 5 ಟೈಪ್ಸ್ ತೋರಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ಟೈಪ್ಸ್ ಬರ್ತಾವಲ್ಲ, ಅವನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಈಗ ಆದಮೇಲೆ
ಆ ಲಾಕ್ ಮಾಡೋದು ಒಳಗಡೆಯಿಂದ ನಾವು ಬೀಡ್ಸ್ ಸುತ್ತೂರ ಹೋಗಿರ್ತೀವಲ್ಲ ಅದು ಹೊರಗಡೆಯಿಂದ ಹಾಕಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಹೊರಗಡೆ ಬೀಡ್ಸ್ ಬಂದಂಗೆ ಆಗುತ್ತೆ ಲಾಸ್ಟ್ ಬೀಡ್. ಅದಕ್ಕೋಸ್ಕರ ಆ ಲಾಕ್ ಮಾಡೋದು ಒಳಗಡೆ ಇರುತ್ತಲ್ವ ಆ ಪ್ಲೇಸಲ್ಲಿ ಚೈನ್ ಎಳ್ಕೊಂಡು ಅಲ್ಲಿ ಲಾಕ್ ಮಾಡಿ. ಮತ್ತು ಅಲ್ಲೂ ಲಾಕ್ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಲಾಕ್ ಕಾಣೋದಿಲ್ಲ, ಬೀಡ್ಸ್ ಮಧ್ಯೆ ಹೋಗುತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆ ಮಾಡಿದರೆ ರೌಂಡ್ ಶೇಪ್ ಬರೋಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಹೊರಗಡೆ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.